ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ವಿಕ್ ಇನ್ಫಾರ್ಮೇಷನ್ ಇನ್ ಕನ್ನಡ. ಸ್ನೇಹಿತರೆ, ಇವತ್ತು 7:30ಕ್ಕೆ ಸರಿಯಾಗಿ ಬೆಂಗಳೂರು ವರ್ಸಸ್ ಚೆನ್ನೈ ಅಂದರೆ RCB ವರ್ಸಸ್ CSK ಮ್ಯಾಚ್ ನಮ್ಮ ನೆಚ್ಚಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಸ್ನೇಹಿತರೆ, ಆ ಒಂದು ಪಂದ್ಯಕ್ಕೆ ವರುಣದೇವ ವಕ್ರದೃಷ್ಟಿ ಬೀರಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಅದು ಎಷ್ಟೇ ಜೋರು ಮಳೆ ಬಂದರೂ ಕೂಡ ನಮ್ಮ ಬೆಂಗಳೂರಿನ ಕ್ರೀಡಾಂಗಣದಲ್ಲಿ 5-10 ನಿಮಿಷಕ್ಕೆ ಎಲ್ಲ ಆವಿಯಾಗಿ ಹೋಗಿ ಮ್ಯಾಚ್ ಆಡಿಸೋ ರೇಂಜ್ಗೆ ಆವಿಯಾಗುತ್ತೆ ಅನ್ನೋ ಒಂದು ನ್ಯೂಸನ್ನು ಕೇಳಪಟ್ಟೆ. ಅದು ಒಳ್ಳೆಯದಾಗಲಿ ಸ್ನೇಹಿತರೆ, ಆ ಥರ ಒಂದಿರೋದು. ಇವತ್ತಿನ ಮ್ಯಾಚು ಯಾರಿಗೆ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ? ನೋಡಿ, ಇವತ್ತಿನ ಮ್ಯಾಚು ಇಬ್ಬರಿಗೂ ಕೂಡ ಇಂಪಾರ್ಟೆಂಟೇ. ಯಾಕಪ್ಪ ಅಂದರೆ CSK ಒಂದು ವೇಳೆ ಈ ಮ್ಯಾಚ್ ಗೆದ್ದರೆ ಅವರು ಕ್ವಾಲಿಫೈ ಆಗೋದ್ರ ಜೊತೆಗೆ 3rd ಪ್ಲೇಸ್ ಅಥವಾ 2nd ಪ್ಲೇಸ್ಗೆ ಹೋಗಿ ಕೂತ್ಕೋತಾರೆ. ಮತ್ತು RCBಗೆ ಏನಪ್ಪ ಇಂಪಾರ್ಟೆಂಟು ಅಂತಂದರೆ, ಈ ಮ್ಯಾಚ್ ಏನಾದರೂ ಸೋತ್ರೆ ಅವರು ಕ್ವಾಲಿಫೈಯೇ ಆಗೋದಿಲ್ಲ. ಅದು ಕೂಡ 18 ರನ್ ಮಾರ್ಜಿನ್ನಲ್ಲಿ ಗೆಲ್ಲಬೇಕು. ಪೇಸ್ ಬ್ಯಾಟಿಂಗ್ ಆಡಿದ್ರೆ, ಮೊದಲು ಬ್ಯಾಟ್ ಮಾಡಿದ್ರೆ. ಇಲ್ಲ ನಾವು ಮೊದಲು ಬೌಲಿಂಗ್ ಮಾಡಿದ್ದೀವಿ ಅಂದರೆ ಅವರು ಕೊಟ್ಟಂತಹ ಟಾರ್ಗೆಟನ್ನು 18.1 ಓವರ್ಗಳ ಒಳಗಾಗಿ ಆ ಗುರಿಯನ್ನು ಬೆನ್ನಟ್ಟಿದ್ರೆ ಅವರು ಪ್ಲೇ ಆಫ್ಗೆ ಹೋಗ್ಬೋದು. ಇಲ್ಲಿ RCBಗೆ ತುಂಬ ದೊಡ್ಡ ಒಂದು ಇದೇನಿಲ್ಲ, ಅಂದರೆ ಗುರಿ ಏನಿಲ್ಲ. ಗೆಲ್ಲಬೇಕು 18 ರನ್ ಅಂತರದಿಂದ, ಅಷ್ಟೇ ಇದೆ. ಅಷ್ಟು ಮಾಡಿದರೆ ಸಾಕು. CSKಯನ್ನು ಮನೆಗಟ್ಟಿ RCB ಪ್ಲೇ ಆಫ್ಗೆ ಹೋಗ್ಬೋದು. ಆದರೆ ಇವತ್ತು ಇದೆಲ್ಲ ನಡೆಯುತ್ತಾ? ಯಾಕಂದರೆ ನಾನೊಬ್ಬ RCBಯ ಅಭಿಮಾನಿಯಾಗಿ RCBಯ ಫೇವರಾಗೇ ಮೊದಲು ಮಾತಾಡ್ತೀನಿ ಸ್ನೇಹಿತರೆ. RCBಯ ಫೇವರ್ ಆಗಿ ಮಾತಾಡೋದಾದರೆ ಬೌಲಿಂಗ್ ಚೆನ್ನಾಗೇ ಇದೆ ಸುಮಾರು ದಿವಸದಿಂದ. ವಿಲ್ ಜಾಕ್ಸ್ ಅವರು ಇಲ್ಲ, ಅದೊಂದು ನಮಗೆ ಹೊಡ್ತಾ ಇದೆ. ವಿಲ್ ಜಾಕ್ಸ್ ಅವರ ಬದಲಿಗೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರೇ ಆಡ್ತಾರೆ. ಇದುವರೆಗೂ ಕೂಡ ಸಿಡಿಯದ ಅಂದರೆ ರನ್ ಗಳಿಸಿದಂತಹ ಮ್ಯಾಕ್ಸ್ವೆಲ್ ಈ ಒಂದು ಪಂದ್ಯದಲ್ಲಿ ರನ್ ಗಳಿಸ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ. ಅವರು ಆಸ್ಟ್ರೇಲಿಯಾಕ್ಕೆ ಆಡ್ಬೇಕಾದ್ರೆ ತುಂಬ ಚೆನ್ನಾಗಿ ಆಡ್ತಾರೆ. RCBಗೆ ಯಾಕೆ ಅಷ್ಟು ಚೆನ್ನಾಗಿ ಆಡಲ್ಲ ಅನ್ನೋದು ಎಲ್ಲರ ಯಕ್ಷ ಪ್ರಶ್ನೆ. ಅದೇನೇ ಇರಲಿ ಸ್ನೇಹಿತರೆ, ಇವತ್ತು ಮ್ಯಾಕ್ಸ್ವೆಲ್ ಸಿಡಿಬೇಕು, ಅಬ್ಬರಿಸಬೇಕು. ವಿರಾಟ್ ಕೊಹ್ಲಿನೂ ಕೂಡ ಚೆನ್ನಾಗಿ ಆಡಬೇಕು. ಡು ಪ್ಲೆಸಿಸ್ ಇವರು 3 ಜನದಲ್ಲಿ, ಇವರು 3 ಜನ ಪ್ಲಸ್ 4 ಜನ ಯಾರು ಗೊತ್ತಾ? ದಿನೇಶ್ ಕಾರ್ತಿಕ್. ಈ 4 ಜನದಲ್ಲಿ ಒಬ್ಬರು ಸಿಡಿದ್ರು ಕೂಡ ಇವತ್ತಿನ ಮ್ಯಾಚ್ ನಮ್ಮದೇ. ಮತ್ತು ರಜತ್ ಪಟಿದಾರ್ ಅವರು ಕೂಡ ಇದ್ದಾರೆ. ಒಬ್ಬರು ಸೂಪರ್ ಬ್ಯಾಟ್ಸ್ಮ್ಯಾನು ರೀ ರಜತ್ ಪಟಿದಾರು. ಬರೀ 50, 52, 54 ಅಷ್ಟರನ್ನೇ ಹೊಡಿತಾ ಇದ್ದಾರೆ. ಹಾಫ್ ಸೆಂಚುರಿ ದಾಟ್ತಾ ಇದ್ದಾರೆ ರೀಸೆಂಟಾಗಿ. ಆದರೆ ಅಷ್ಟರನ್ಗೆ ಔಟ್ ಆಗ್ತಾ ಇದ್ದಾರೆ. ಆ 50, 55 ಸೆಂಚುರಿಯಾಗಿ ಕನ್ವರ್ಟ್ ಮಾಡಬೇಕು ಇವತ್ತು ರಜತ್ ಪಟಿದಾರ್ ಅವರು. ಇಲ್ಲ ಅಂದರೆ ಕಷ್ಟ. ಮತ್ತು RCB ಬೌಲರ್ ಮೊಹಮ್ಮದ್ ಸಿರಾಜ್ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಮತ್ತು ಕ್ಯಾಮರನ್ ಗ್ರೀನ್ ಅವರ ಒಂದು ಆಲ್ರೌಂಡ್ ಪ್ರದರ್ಶನ ಇಲ್ಲಿ ಬೇಕು. ನೋಡಿ, ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿ ಅಕ್ಷರ್ ಪಟೇಲ್ ಅವರು ಅವತ್ತು ನಾಯಕತ್ವವನ್ನು ವಹಿಸಿಕೊಂಡು ಆಲ್ರೌಂಡ್ ಪ್ರದರ್ಶನವನ್ನು ನೀಡಿದ್ರು. ಹಂಗಂತ ಕ್ಯಾಮರನ್ ಗ್ರೀನ್ ಇಲ್ಲಿ ನಾಯಕತ್ವ ವಹಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಆಲ್ರೌಂಡ್ ಪ್ರದರ್ಶನವನ್ನು ತೋರಬೇಕು. ಮೊನ್ನೆ ಡೆಲ್ಲಿ ಮೇಲೆ ಅಷ್ಟೇ ಚೆನ್ನಾಗಿ ಮಾಡಿದ್ರು, ಅದೇ ಒಂದು ಆಲ್ರೌಂಡ್ ಪ್ರದರ್ಶನವನ್ನು. ಪ್ಲಸ್ ಒಂದು ರನ್ಔಟನ್ನು ಹೊಡೆದ್ರು, ತುಂಬ ಚೆನ್ನಾಗಿ ಹೊಡೆದ್ರು ರನ್ಔಟ್. ಅದು ಇತ್ತು ಸ್ನೇಹಿತರೆ. ಮತ್ತು
ಸಿ ಎಸ್ ಕೆ ಪರವಾಗಿ ನೋಡೋದಾದರೆ ಸಿ ಎಸ್ ಕೆ ಪರವಾಗಿ ಕೂಡ ತುಂಬ ಚೆನ್ನಾಗಿದೆ. ಅಜಿಂಕ್ಯ ರಹಾನೆ ಏನು ಆಡ್ತಾರೋ ಏನೋ ಗೊತ್ತಿಲ್ಲ. ಶಿವಮ್ ದುಬೆ ಅವರು ಇವತ್ತಿನ ಒಂದು ಪಂದ್ಯದಲ್ಲಿ ಚೆನ್ನಾಗಿ ಆಡ್ಬೋದು ಅನ್ನಿಸ್ತಾ ಇದೆ. ಯಾಕಂದರೆ ಈ ಮುಂಚೆ ಕೂಡ ಬೆಂಗಳೂರಲ್ಲೇ ಇದ್ದಿದ್ದವರು, ಹಾಗಾಗಿ ಬೆಂಗಳೂರಿನ ಆಳ ಅಗಲ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ, ಅಥವಾ ಗೊತ್ತಿಲ್ಲದೇನೂ ಇರಬಹುದು. ಯಾಕಂದರೆ ಇತ್ತೀಚೆಗೆ ಹೊಸಬರೆಲ್ಲ ಬಂದಿದ್ದಾರೆ. ಆದರೆ ಶಿವಮ್ ದುಬೆ ಅವರ ಫಾರ್ಮ್ ಬೆಂಗಳೂರಿಗೆ ಟಕ್ಕರ್ ಕೊಡುತ್ತೆ ಅಂತ ನನಗನ್ನಿಸ್ತಾ ಇದೆ. ಅದಾದಮೇಲೆ ಮೊಯಿನ್ ಅಲಿ ಅವರು ಅಷ್ಟಾಗೇನು ಬಂದಿಲ್ಲ. ಆದರೆ ಇವತ್ತಿನ ಮ್ಯಾಚಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಅದಾದಮೇಲೆ ನಾನು MS ಧೋನಿ ಅವರ ಬಗ್ಗೆ ಮಾತಾಡಿಬಿಡ್ತೀನಿ ರೀ. ಅವರು ಬ್ಯಾಟಿಂಗಿಗೆ ಬರೋದೇ ಲೇಟಾಗಿ. ಒಂದು ವೇಳೆ ಇವತ್ತೇನಾದರೂ ಅಪ್ದ ಆರ್ಡ್ರ್ ಕಳಿಸಿದ್ರೆ RCBಗೆ ನಿಜಕ್ಕೂ ಕೂಡ ಮಗ್ಗುಲ ಮುಳ್ಳಾಗುತ್ತೆ. ಅವರು 5-6ನೇ ಬ್ಯಾಟ್ಸ್ಮನ್ ಆದಮೇಲೆ ಬಂದ್ರೇ ಚಂದ. ಯಾಕಂದರೆ ಆಮೇಲೆ ಇನ್ನೂ ಒಂದು ಸ್ಟ್ರಾಟಜಿ RCB ಏನು ಮಾಡಬೇಕು ಅಂದರೆ, ಈ ಮುಂಚೆ CSK ಸೋತಿರೋ ಮ್ಯಾಚ್ಗಳು ಹೆಂಗೆ ಅಂದರೆ, ಸ್ಟಾರ್ಟಿಂಗ್ ಬಂದವರು ರನ್ ಗಳಿಸ್ಲಾರ್ದಿರ ಸೋತಿರೋದು ಸ್ನೇಹಿತರೆ. ಆ ಒಂದು ಉದ್ದೇಶದಿಂದ CSKಲಿ ಸ್ಟಾರ್ಟಿಂಗ್ ಬಂದವರು ಅಂಥ ಬಡಿ ಬ್ಯಾಟ್ಸ್ಮನ್ಗಳಿಲ್ಲ. ಅವರು ಬಾಲ್ ವೇಸ್ಟ್ ಮಾಡ್ತಾರೆ ಜಾಸ್ತಿ. ಆ ಒಂದು ಉದ್ದೇಶದಿಂದ ಬಾಲ್ ವೇಸ್ಟ್ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್. ಅಂದರೆ ಡಾಟ್ ಬಾಲ್ ಎಷ್ಟು ಬರ್ತಾವೋ ಅಷ್ಟು ಕೂಡ RCBಗೆ ಒಂದು ಬಲ. ಸ್ನೇಹಿತರ, ಇವತ್ತಿನ ಮ್ಯಾಚಲ್ಲಿ ಗೆಲ್ಲೋದು ಅಸಾಧ್ಯ ಏನಿಲ್ಲ. ಮತ್ತು RCB ಮತ್ತು CSK ಅವರ ಬಲ ನೋಡೋದಾದರೆ CSK ಅವರ ಬಲನೇ ಜಾಸ್ತಿ ಇದೆ. ಅಂದರೆ ಇದುವರೆಗೂ ಆಡಿರೋ ಮ್ಯಾಚಲ್ಲಿ ಸುಮಾರು ಒಂದು 20 ಮ್ಯಾಚ್ ಅವ್ರು ಗೆದ್ದರೆ ಒಂದು 10-11 ಮ್ಯಾಚ್ ಅಷ್ಟೇ ನಾವು ಗೆದ್ದಿದ್ದೀವಿ. ಲಾಸ್ಟ್ ಮ್ಯಾಚ್ ಕೂಡ CSK ವಿರುದ್ಧ ಸೋತಿದ್ದೀವಿ. ಅದೇನೇ ಇರಲಿ, ಇವತ್ತ ಗೆದ್ದು ನಗೆಯನ್ನು ಬೀರಬೇಕು. 2020ರಲ್ಲಿ ಚೆನ್ನೈಯನ್ನು ಸೋಲಿಸಿದ್ದು, ಆಮೇಲೆ ಮೋಸ್ಟ್ಲಿ ಸೋಲಿಸಿರೋದು ತುಂಬಾ ಕಡಿಮೆ ಅನ್ಕೋತೀನಿ. ನಿಮಗೆ ಗೊತ್ತಿದ್ರೆ ಹೇಳಿ. ಮತ್ತು ಮೊಹಮ್ಮದ್ ಸಿರಾಜ್ ಇರೋಂತಹ ಬೌಲರ್ಗಳು ತುಂಬ ಚೆನ್ನಾಗಿ ಆಕ್ಯುರೇಟಾಗಿ ಬೌಲಿಂಗನ್ನು ಮಾಡಬೇಕು. ಇಲ್ಲ ಅಂದರೆ ಗೆಲುವು ತುಂಬಾ ಕಷ್ಟ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ, ಜೈ RCB.